ಇಷ್ಟಕ್ಕೆಲ್ಲ ಕಾರಣ ನಮ್ಮ ಕಂಪನಿ ಇರ್ರೆಸ್ಪಾನ್ಸಿಬಿಲಿಟಿ ಅಂತ ಮಿನಿಸ್ಟರ್ ಬೈತಾ ಇದ್ದಾರೆ. ಆ ಪ್ರಾಜೆಕ್ಟ್ ಅವರಿಂದ ಲೀಕ್ ಆಗಿರಬಹುದು. ಆದ್ರೆ ಅವನು ನಮ್ಮ ಆಫೀಸ್ ಬಿಟ್ಟು ಹೋದ ಮೇಲೆ ಅವನ ಜಾಗಕ್ಕೆ ನೀವು ಅಪಾಯಿಂಟ್ ಆದ ಮೇಲೆ ನಮ್ಮ ಕಂಪನಿ ಟರ್ನ್ ಓವರ್ ಡೀಟೇಲ್ಸ್ ಎಲ್ಲ ಅವನಿಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ನೀವು ಮ್ಯಾನೇಜರ್ ಆದ ಮೇಲೂ ನಮ್ಮ ಕಂಪನಿಯಲ್ಲಿ ನಡೆದಿರುವಂತ ಟರ್ನ್ ಓವರ್ ಅವನಿಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಡೀಟೇಲ್ಸ್ ಎಲ್ಲ ಅವ್ರಿಗೆ ಹೇಗೆ? ಹೀಗೆ ನಮ್ಮ ಕಂಪನಿ ಸೀಕ್ರೆಟ್ಸ್ ಎಲ್ಲ ಕಾಂಪಿಟೇಟರ್ಸಿಗೆ ಹೋದ್ರೆ ನಮ್ಮ ಕಂಪನಿ ಫ್ಯೂಚರ್ ಕಷ್ಟ ಆಗುತ್ತೆ. ಈ ಬಗ್ಗೆ ನೀವು ಯೋಚನೆ ಮಾಡಿ, ಈ ವಿಚಾರ ಎಲ್ಲಿ ಹೇಗೆ ಲೀಕ್ ಆಯ್ತು ಅಂತ. ನನಗೀಗ ಪ್ರಾಜೆಕ್ಟ್ಗಿಂತ ನಮ್ಮ ಕಂಪನಿ ಸೀಕ್ರೆಟ್ಸ್ ಅನ್ನ ಉಳಿಸ್ಕೊಳ್ಳೋದು ಈಗ ನನಗೆ ಮುಖ್ಯ ಆಗಿದೆ. ತಗೋಮೃತ, ತಲೆನೋವು ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಮಾತ್ರೆಗಳು. ನನಗೆ ಬೇಡ ವಾಸಂತಿ. ಯಾಕೆ? ಈ ತಲೆನೋವು ಹೋಗ್ಬಾರ್ದು. ಒಳ್ಳೆ ವಿಚಿತ್ರವಾಗಿದೆಯಲ್ಲ ನೀನು ಮಾತಾಡ್ತಿರೋದು. ತಲೆನೋವು ಯಾಕೆ ಹೋಗ್ಬಾರ್ದು? ಈ ತಲೆನೋವು ಯಾಕೆ ಬಂದಿದೆ ಹೇಳು? ಆಫೀಸ್ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಎಲ್ಲ ಲೀಕ್ ಆಗಿದ್ದಕ್ಕೆ ಬಾಸ್ ಬೈದ್ರು, ಅದಕ್ಕೆ ತಾನೆ. ಈ ತಲೆನೋವು ಯಾವ ಕಾರಣಕ್ಕೆ ಬಂದಿದೆಯೋ ಆ ಕಾರಣ ಸಾಲ್ವ್ ಆಗೋವರೆಗೂ ಈ ತಲೆನೋವು ಹಾಗೆ ಇರಬೇಕು. ಆಗಲೇ ನಾವು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ತಲೆನೋವು ಹೊರಟು ಹೋದರೆ ನಾವು ಸುಮ್ಮನಾಗ್ಬಿಡ್ತೀವಿ. ವಿಚಿತ್ರವಾಗಿದೆ ಕಣ ಅಮೃತ ನಿನ್ನ ಮಾತು. ತಲೆನೋವು ಇರೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿರಲಿ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಕ್ಕಾಗಲ್ಲ. ಯೋಚನೆ ಮಾಡಬೇಕು ವಾಸಂತಿ, ಯೋಚನೆ ಮಾಡಬೇಕು. ಕಳ್ಳ ಯಾರು ಅಂತ ಕಂಡುಹಿಡಿಯೋವರೆಗೂ ಈ ತಲೆನೋವು ಹಾಗೆ ಇರಬೇಕು. ಆಗಲೇ ನಾವು ನಮ್ಮ ಎದುರುಗಡೆ ಇರೋ ಸವಾಲನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ಟು ನಮ್ಮ ಆಫೀಸ್ ಸೀಕ್ರೆಟ್ಸ್ನ ಯಾರು ಲೀಕ್ ಮಾಡ್ತಾ ಇದ್ದಾರೆ ಅಂತ ಕಂಡುಹಿಡಿಯೋದಕ್ಕೆ ಈ ಮಾತ್ರೆಯಿಂದ ಸಾಧ್ಯ ಆಗೋದಿಲ್ಲ. ಆಯ್ತು, ನಾನು ನಿನ್ನ ಮಾತನ್ನ ಒಪ್ತೀನಿ. ಆದರೆ ಆಫೀಸ್ನಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಇನ್ನು ಉಳಿದವ್ರು 3 ಜನ ಇದ್ದವ್ರು. 3ರಲ್ಲಿ ಕದ್ದವ್ರು ಯಾರು ಅಂತ ಹೇಗೆ ಕಂಡು ಹಿಡಿಯೋದು? ಆ 3 ಜನರಲ್ಲೇ ಯಾರಿರ್ಬೋದು ಅಂತ ಕಣ್ಮುಚ್ಕೊಂಡು ಯೋಚನೆ ಮಾಡಿ ಹೇಳು. ಮೊದಲನೇದಾಗಿ ನಮ್ಮ ಆಫೀಸ್ ಸೀನಿಯರ್ ಸ್ಟಾಫ್ ಶ್ರೀನಿವಾಸ್ ಐನವರು. ಅವ್ರ ಬಗ್ಗೆ ನಿಂಗೇನು ಅನ್ಸುತ್ತೆ? ಶ್ರೀನಿವಾಸನ್ ಅವರು ಸೀನಿಯರ್ ಪರ್ಸನ್, ತುಂಬ ವರ್ಷದಿಂದ ಕಂಪ್ನಿನಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಕಂಪನಿ ಡಾಕ್ಯುಮೆಂಟ್ಸ್ನ ಮಾರ್ಕೊಳ್ಳೋಂಥ ಕೆಟ್ಟ ವ್ಯಕ್ತಿ ಅಲ್ಲ ಅನಿಸುತ್ತೆ. ನೆಕ್ಸ್ಟು ಹರೀಶ್, ಹ್ಯಾಪಿ ಹರೀಶ್. ನೆಕ್ಸ್ಟು ಹರೀಶ್, ಹ್ಯಾಪಿ ಹರೀಶ್. ಅವ್ರ ಬಗ್ಗೆ ನಿಂಗೇನು ಅನ್ಸುತ್ತೆ? ಹರೀಶು ಒಳ್ಳೆ ಮಾತುಗಾರ, ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಕೆಲಸದಲ್ಲಿ ಸ್ವಲ್ಪ ವೀಕ್ ಅನ್ನೋದು ಬಿಟ್ಟರೆ ಅವರು ಡಾಕ್ಯುಮೆಂಟ್ಸ್ನ ಮಾರ್ಕೊಳ್ಳೋ ಅಂಥ ಕೆಟ್ಟವ್ರಲ್ಲ ಅಂದ್ಕೊಂಡಿದ್ದೀನಿ.
ಇನ್ನು ಉಳಿದಿರೋದು ಅಶೋಕಣ್ಣ, ಅಟೆಂಡರ್ ಅಶೋಕಣ್ಣ. ಅವ್ರ ಬಗ್ಗೆ ನಿಂಗೇನು ಅನ್ಸುತ್ತೆ ವಾಸಂತಿ? ಅಶೋಕ್ ಈಗ ಆಲ್ರೆಡಿ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಾರೆ, ಮತ್ತೆ ಅದೇ ತಪ್ಪು ಮಾಡಿ ಸಿಕ್ಕಾಕೊಳ್ಳೋ ಅಂಥ ಪೆದ್ದ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ ವಾಸಂತಿ, ಅವರಿಗೆ ನಮ್ಮ ಆಫೀಸ್ ಕಂಪ್ಯೂಟರ್ನ ಓಪನ್ ಮಾಡಿ ಫೈಲ್ನ ನೋಡೋಷ್ಟು ನಾಲೆಡ್ಜ್ ಅವರಿಗೆ ಇಲ್ಲ. ಆದರೆ ನಮ್ಮ ಹಳೆ ಮ್ಯಾನೇಜರ್ ರಾಜಶೇಖರ್ಗೆ ಈ ಎಲ್ಲ ನಾಲೆಡ್ಜು ಇದೆ ಅಲ್ವಾ? ಆದರೆ ಅವ್ರು ನಮ್ಮ ಕಂಪನಿ ಬಿಟ್ಟು ಹೋದ್ಮೇಲೆ ಯಾವತ್ತೂ ಕಂಪನಿ ಕಾಲೇ ಇಟ್ಟಿಲ್ಲ. ಆತ ಬರ್ದೆ ಅಶೋಕನ ಕೈ ಮಾಡಿಸಿದಾನ? ಇಲ್ಲ ವಸಂತಿ, ಅಶೋಕ ನಂಗೆ ಏನು ನಾಲೆಡ್ಜ್ ಇದೆ? ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ರು ಅವ್ರಿಗೆ ಕಂಪ್ಯೂಟರ್ ಆನ್ ಮಾಡೋದಕ್ಕೆ ಬರೋದಿಲ್ಲ. ಏನೋ ಪಾಪ ಬಡವ ಅಲ್ವಾ, ಸಣ್ಣ ಪುಟ್ಟ ಕಾಸಿಗೆ ಆಸೆ ಪಡ್ತಾರೆ ಹೊರತು ಇಂಥ ದೊಡ್ಡ ಸಮಸ್ಯೆಗೆಲ್ಲ ಕೈ ಹಾಕೋಂಥ ಮನುಷ್ಯ ಅಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಹಾಗಾದರೆ ಇವ್ರು 3 ಜನನೂ ಈ ಕೆಲಸ ಮಾಡಿಲ್ಲ ಅಂದರೆ ಮತ್ತಿನ್ಯಾರು ಈ ಕೆಲಸ ಮಾಡಿರ್ಬೋದು? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಮೃತ, ನಾನೇನಾದರೂ ಈ ಕೆಲಸ ಮಾಡಿದ್ದೀನಿ ಅಂತ ನಿನ್ಗೆ ಅನುಮಾನ ಇದ್ರೆ ಹೇಳ್ಬಿಡಮ್ಮ. ನಿನ್ನ ಮೇಲೆ ಅನುಮಾನ ಪಡೋಷ್ಟು ಕೆಟ್ಟೋಳಲ್ಲ ಕಣೆ ನಾನು. ಹಾಗಲ್ವೇ? ಇದು ಒಂದು ರೀತಿ ಅಗ್ನಿ ಪರೀಕ್ಷೆ, ಎಲ್ಲರೂ ಇದಕ್ಕೆ ಒಳಗಾಗಬೇಕಲ್ವಾ? ನಾನಂತೂ ರೆಡಿ. ನನಗೂ ಇದೊಂಥರ ಅಗ್ನಿ ಪರೀಕ್ಷೆನೇ ಕಣೆ. ಯಾಕೆಂದರೆ ನಮ್ಮ ಕಂಪನಿಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗಿರೋದು ಸಣ್ಣ ಪುಟ್ಟ ವಿಷಯ ಅಲ್ಲ. ನಮ್ಮಂಥ ಕಂಪನಿಗಳ ಬಂಡವಾಳನೇ ಬಿಸ್ನೆಸ್ ಸೀಕ್ರೆಟ್ಸು. ಅದನ್ನ ಮುಂದೆ ನಮ್ಮ ಬಾಸ್ ನನ್ನ ಮೇಲೂ ಅನುಮಾನ ಪಟ್ಟರು ಪಡಬಹುದಲ್ವಾ? ಹಾಗಾಗೋದಕ್ಕಿಂತ ಮುಂಚೆ ಆ ಕಳ್ಳ ಯಾರು ಅಂತ ನಾನು ಕಂಡುಹಿಡಿಲೇಬೇಕು. ಕಂಡು ಹಿಡಿತೀನಿ. ವಾಸಂತಿ, ನಮ್ಮ ಕಂಪನಿ ಇಂಪಾರ್ಟೆಂಟ್ ಫೈಲ್ಸ್ನೆಲ್ಲ ಇರ್ತೀವಲ್ಲ, ಆ ರೂಮ್ ಕೀನ ಹಲೋ ಹಲೋ ಅಮ್ಮ, ನಾನು ಅಭಿ. ಅಭಿ, ಏನಪ್ಪ ಚೆನ್ನಾಗಿದೆಯೇನೋ? ಚೆನ್ನಾಗಿದ್ದೀನಮ್ಮ. ಯಾವಾಗ ಬರ್ತಾ ಇದೀಯಪ್ಪ? ಅಮ್ಮ 10 ಮಿನಿಟ್ಸ್ ಅಲ್ಲಿ ಮನೇಲಿ ಇರ್ತೀನಿ. ನಾನ್ ಮಾತಾಡ್ತೀನಿ ಕೊಡೋ. ಅಮ್ಮ ಒಂದು ನಿಮಿಷ, ಅಪೂರ್ವ ಮಾತಾಡ್ತಾಳ. ಅತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಮ್ಮ. ಮಾವ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಇನ್ನೇನ್ 10 ನಿಮಿಷದಲ್ಲಿ ಬಂದ್ಬಿಡ್ತೀವಿ ಅತ್ತೆ. 10 ನಿಮಿಷದಲ್ಲಿ ಬರ್ತಾ ಇದೀಯಾ? ಬಾರೇ, ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತೀನಿ.
ಅಭಿ ಇವತ್ತು ಕೆಲಸದವ್ರು ಬಂದಿಲ್ಲ ಕಣೋ, ಸ್ವಲ್ಪ ಹೋಗಿ ಹಾಲು ತಗೊಂಬರಜ. ಅಮ್ಮ ಈಗ ತಾನೇ ಬಂದಿದ್ದೀವಿ, ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ. ಮೊದಲು ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಫ್ರೆಶ್ ಆಗಬೇಕು. ಸ್ನಾನನಾ? ಅಭಿ ನೀನು ಹೋಗಿ ಸ್ವಲ್ಪ ಹಾಲು ತಗೊಂಬಪ್ಪ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ, ಆಮೇಲೆ ಸ್ನಾನ ಮಾಡುವಂತೆ. ಅಮ್ಮ ಗೀಸರ್ ಕೆಟ್ಟೋಗಿದೆ ರಾಜ. ಹೋಗು ರಾಜ, ನೀನು ಹೋಗಪ್ಪ, ನೀನು ಹೋಗು. ಅಪೂರ್ವ ಇನ್ನು 10 ನಿಮಿಷದಲ್ಲಿ ಬರ್ತೀನಿ ಅಂತ ಫೋನ್ ಮಾಡಿದ್ರಲ್ಲ, ಟಯರ್ಡಾಗಿ ಬಂದಿರ್ತೀರ ಅಂತ ಬಿಸಿನೀರು ಮಾಡಿಟ್ಟಿದ್ದೀನಿ. ಯಾಕೆಂದರೆ ಗೀಸರ್ ಕೆಟ್ಟೋಗಿದೆ. ನೀನು ಸ್ನಾನಕ್ಕೆ ಹೋಗಿದ್ದ ಮುಂಚೆ ನೀರು ಬಿಸಿದೆಯಾ ಅಂತ ಒಂದ್ಸರಿ ಮುಟ್ಟು ನೋಡ್ಕೊಳಮ್ಮ. ಯಾಕೆಂದರೆ ಕರೆಂಟ್ ಇರಲಿಲ್ಲ ನೋಡು. ಹೋಗು. ಸರಿ ಅತ್ತೆ.